ವಾರ್ಷಿಕವಾರು 500 ಟನ್ ಇಳುವರಿ ಬರೋದ್ರಿಂದ ಈಗ 2 ಎಕರೆ ಹಾಕಮ್ಮೆ ಕೂಡ 1 ಎಕರೆ ಹಾಕೊಂಡ್ರೆ ಸಾಕು ಈ ನೇಪಿಯರ್ ತಳಿಗಳು. ನೋಡಿ ಕಪ್ಪಿನ ದಪ್ಪ ಈ ಕಡ್ಡಿಗಳು. ಸೂಪರ್ ಆಗಿದೆ ಕಡ್ಡಿ. ಇದು ಬಂದ್ಬಿಟ್ಟು ಕುರಿ ಮೇಕೆಗೆ ರಾಮಬಾಣ ಅಂತ ಹೇಳ್ಬೋದು. ಅಕ್ಸೆ ಚೊಕ್ಚೆ ಬದಲಾಗಿ ಹಾಕೊಂಡ್ರೆ ತುಂಬಾ ಅನುಕೂಲ ರೈತರಿಗೆ. ಈ ಮೇವು ಹಾಕೊಂಡ್ರೆ ನಾವು ಒಂದು 15ರಿಂದ 20 ಹಸು ಮೇಂಟೈನ್ ಮಾಡ್ಬೋದು. ಕುರಿ ಮೇಕೆ 150ರಿಂದ 200 ಮೇಂಟೈನ್ ಮಾಡ್ಬೋದು. ಕಡ್ಡಿ ಯಾವಾಗ ಇಲ್ಲಿ ಬಲಿಯುತ್ತೆ ಅನ್ನೋ ಸ್ಟಾರ್ಟ್ ಆಗುತ್ತಾ ಆ ಟೈಮಲ್ಲಿ ನಾವು ಸೈಲೆಂಟ್ ಮಾಡ್ಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ ರೈತರಿಗೆ. ಸರ್ ಇದು ಬಂದು ಅಮೆರಿಕ 5G ನೇಪಿಯರ್ ಅಂತ. ಒಂದು ಎಲೆವೆ ಹಂಗ ಎಗಲ ಬರುತ್ತೆ ನೋಡಿ ಯಾವ ರೀತಿ ಬಂದಿದೆ, ಯಾವ ರೀತಿ ಸುಂಕಿರೋದಿಲ್ಲ ಈ ಮೇವಿಗೆ. ಹೌದು, ಗುಮ್ಮಿ ಹಂಗೆ ಬರ್ತಾ ಇದೆ. ಇದು ಹೊಸ ಹೊಸ ವೆರೈಟಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸೊ ಇತ್ತೀಚಿನ ದಿನಗಳಲ್ಲಿ ಕುರಿ ಮೇಕೆ ಹಾಗೂ ಹಸು ಸಾಕಾಣಿಕೆ ತುಂಬಾ ಯಥೇಚ್ಛವಾಗ್ತಾ ಇದೆ. ಹೌದು. ಸೊ ಅದಕ್ಕೆ ಮೇನ್ ಈಗ ಪ್ರಾಬ್ಲಮ್ ಆಗ್ತಾ ಇರೋದು ಮೇವು. ಹೌದು. ಸೊ ನಾನು ಕೇಳ್ಪಟ್ಟೆ ನಿಮ್ಮಲ್ಲಿ ತುಂಬಾ ವೆರೈಟಿಯ ಮೇವುಗಳಿದೆ ಅಂತ. ಹೌದು. ಸೊ ಅದ್ರ ಬಗ್ಗೆ ತಿಳಿಸ್ಕೊಡಿ, ಹಾಗೆ ನಿಮ್ಮ ಬಗ್ಗೆ ಪರಿಚಯ ಮಾಡ್ಕೊಳ್ಳಿ ಸರ್. ಸರ್ ನಮಸ್ಕಾರ, ನಮ್ಮ ಹೆಸರು ಓಂಕಾರ್ ಅಂತ. ಮೂಲತಃ ಬಂದು ನಾನು BMTC ನಿರ್ವಾಹಕ ಕೆಲಸ ಮಾಡ್ತೇನೆ, ಸರ್ಕಾರಿ ಕೆಲಸದಾಗಲಿ. ಸೊ ನನ್ನ ಹಾಬಿ ಬಂದ್ಬಿಟ್ಟು ವೀಕೆಂಡ್ ಕೃಷಿ ಮಾಡ್ತಾ ಇದ್ವಿ. ಓಕೆ. ಅತಿ ಹೆಚ್ಚು ಸಮಸ್ಯೆ ಬರೋದು ಈ ಹೈನುಗಾರಿಕೆ ಉದ್ಯಮದಲ್ಲಿ ಮೇವಿನ ಸಮಸ್ಯೆ. ಖಂಡಿತ. ವಾರ್ಷಿಕವಾಗಿ ಒಂದು 15 ಹಸು ಸಾಕಾಣಿಕೆ ಮಾಡ್ತೀನಿ ಅಂದ್ರೆ 3-3.5-4 ಲಕ್ಷ ಖರ್ಚು ಬರುತ್ತೆ. ಹೌದು, ಬರೀ ಮೇವಿಗೆನೆ. ಹೌದು. ಅದನ್ನ ಯಾವ ರೀತಿ ಕೊನೆಗಾಣಿಸ್ಬೇಕಂತ ತುಂಬಾ ರಿಸರ್ಚ್ ಮಾಡಿದ್ರಿಂದ ನಮಗೆ ಅತಿ ಹೆಚ್ಚು ವಿಜ್ಞಾನಿಗಳು ಮತ್ತೆ ಡಾಕ್ಟರ್ ಸಲಹೆ ಮೇರೆಗೆ ನೇಪಿಯರ್ ತಳಿಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ. ಓಕೆ. ಈ ನೇಪಿಯರಲ್ಲಿ ಮೂಲತಃ ಚೈನೀಸ್ ಜಂಬೋ ಗ್ರಾಸ್ ಅಂತ, ಕ್ಯಾನಿಯನ್ ಜಂಬೋ. ಓಕೆ. ಸೊ ವಾರ್ಷಿಕವಾರು 500 ಟನ್ ಇಳುವರಿ ಬರ್ತದೆ. ಓಕೆ. ಫಸ್ಟ್ ನಿಮ್ಮಲ್ಲಿ ಎಷ್ಟು ತಳಿ ಇದೆ, ಅದ್ರ ಹೆಸರುಗಳು ಹೇಳ್ತೀರಾ, ಆಮೇಲೆ ಎಕ್ಸ್ಪ್ಲೇನ್ ಮಾಡಿ ಸರ್. ಫಸ್ಟ್ 12 ತಳಿ ಇದೆ ಸರ್. 9 ತಳಿ ಈಗ ಸೇಲ್ಗಿದೆ. ಇನ್ನ 3 ತಳಿ ಅಕ್ಟೋಬರ್ ನಂತರ ಬರುತ್ತೆ. ಓಕೆ. ಈಗ ಮೊದಲನೇದಾಗಿ ಸೂಪರ್ ನೇಪಿಯರ್ ಇರ್ಬೋದು, ಎರಡನೇದು ರೆಡ್ ನೇಪಿಯರು, ಸ್ಮಾರ್ಟ್ ನೇಪಿಯರು, ತೈವಾನ್ ಜಾಯಿಂಟ್ ಕಿಂಗ್ ನೇಪಿಯರು, ಮುಸ್ಕಿಂಜೋಳ ಕ್ರಾಸ್ ನೇಪಿಯರು, V1 ಮಲ್ಬೇರಿ ಇದೆ, ಸಿತರೆಯ ಗ್ರಾಸ್ ಇದೆ, ಇದು ಜಂಬೋ ಗ್ರಾಸ್ ಇದೆ, 5G ಗ್ರಾಸ್ ಇದೆ. ಟೋಟಲ್ 9 ತಳಿ ಈಗ ಆಲ್ರೆಡಿ ಸೇಲ್ಗಿದೆ. ಅದರಲ್ಲಿ ವಿಶೇಷವಾಗಿ ಈ ಜಂಬೋ ನೇಪಿಯರ್ ಬಂದ್ಬಿಟ್ಟು ವಾರ್ಷಿಕವಾರು 500 ಟನ್ ಇಳುವರಿ ಬರ್ತದೆ. ಸೊ ಇದ್ರ ವಿಶೇಷತೆ ಏನಂದ್ರೆ ಕಬ್ಬಕ್ಕಿನ ದಪ್ಪ ಸರಿ ಕಡ್ಡಿ. ಓಕೆ. ಸೊ ಇದನ್ನ CNG ಆಗಿ ಮಾಡ್ಕೋಬಹುದು ಬೇಕಾದ್ರೆ ರೈತರು, ಅಥವಾ ಕುರಿ ಮೇಕೆ ಸಾಕಾಣಿಕೆ ಹಸು ಸಾಕಾಣಿಕೆ ಮಾಡ್ಕೋಬಹುದು. ನೋಡ್ತಾ ಇರ ಬನ್ನಿ ಯಾವ ರೀತಿ ಕಡ್ಡಿ ದಪ್ಪ ಇದೆ ಅಂತ. ಇದರ ಎತ್ತರ ಬಂದ್ಬಿಟ್ಟು 20ರಿಂದ 25 ಟನ್ ಬರುತ್ತೆ, ಅಡಿ ಎತ್ತರ ಬರುತ್ತೆ. ಓಕೆ. ನೋಡಿ ಕಬ್ಬಿನ ದಪ್ಪ ಈ ಕಡ್ಡಿಗಳು. ಸೂಪರ್ ಆಗಿದೆ ಕಡ್ಡಿ. ಕಬ್ಬಿನ ಸಗದ ಕಾಣ್ತಾ, ಕಬ್ಬಿನ ದಪ್ಪ ನೋಡಿ ಯಾವ ರೀತಿ ಇದೆ ಅಂತ. ಇಂಥ ಉತ್ತಮ ಬಲ್ತರ ಕಡ್ಡಿಗಳು ನಾವು ಕೊಡೋದು ರೈತರಿಗೆ. ಸೊ ವಾರ್ಷಿಕವಾರು 500 ಟನ್ ಇಳುವರಿ ಬರೋದ್ರಿಂದ ಈಗ 2 ಎಕರೆ ಹಾಕಮ್ಮೆ ಕೂಡ 1 ಎಕರೆ ಹಾಕೊಂಡ್ರೆ ಸಾಕು ಈ ನೇಪಿಯರ್ ತಳಿಗಳು. ಅತಿ ಹೆಚ್ಚು ನೀರಿನ ಪ್ರಮಾಣ ಕೂಡಿದೆ. ಇದು ಕಬ್ಬು ಮಿಶ್ರಿತ ಆಹಾರ ಅಂತ ಹೇಳ್ಬೋದು, ಯಾಕಂದ್ರೆ ಕಬ್ಬಿನ ದಪ್ಪ ಇರೋದ್ರಿಂದ. ಓಕೆ. ಓಕೆ. ಇದು ಪ್ರೋಟೀನ್ ಕಂಟೆಂಟ್ ಒಂದು 18% ಇದೆ ಸರ್ ಇದರಲ್ಲಿ. ಓಕೆ. ಸೊ ಹಂಗಾಗಿ ರೈತರಿಗೆ ಮೇವಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಅಂತ ಹೇಳ್ಬೋದು ನಾವು. ಈಗ ರೈತರಿಗೆ 1 ಎಕರೆಗೆ ನಾಟಿ ಮಾಡ್ತಾರೆ, ಅದು ಮೇವು ಕಟಾವಿಗೆ ಎಷ್ಟು ತಿಂಗಳಿಗೆ ಬರುತ್ತೆ ಸರ್? ಯಾವುದೇ ಕಡ್ಡಿ ಹಾಕೊಂಡು ಕೂಡ ನಮ್ಮಲ್ಲಿ 70 to 80 ಡೇಸ್ ಅಂದ್ರೆ 70ರಿಂದ 80 ದಿನಕ್ಕೆ ಮೊದಲ ಕಟಾವು ಬರುತ್ತೆ. ಓಕೆ. ತದನಂತರ 30ರಿಂದ 45 ದಿನಕ್ಕೆ ಎರಡನೇ ಕಟಾವು ಬರುತ್ತೆ ಸರ್. ಓಕೆ. ಅಂದ್ರೆ 30-40 ದಿನಕ್ಕೆ ಮತ್ತೆ ಎರಡನೇ ಕಟಾವು ಮಾಡ್ತಾ ಇರ್ಬೋದು ಕಂಟಿನ್ಯೂಸ್ ಹಂಗೇನೆ. ಹೌದೌದು ಸರ್. ಈಗ ಕ್ಯಾನಿಯನ್ ಜಂಬೋ ಗ್ರಾಸ್ ಆಲ್ರೆಡಿ ಕಟಿಂಗ್ ಮಾಡ್ತಾ ಇದ್ವಿ. ಓಕೆ. ಇದಂದ್ರೆ ಆಲ್ರೆಡಿ ಈಗ ನಾಟಿ ಮಾಡೋದಕ್ಕೆ ಬಂದಿದೆ, ಆಲ್ರೆಡಿ ನಾಟಿ ಮಾಡಕ್ ಬಂದಿದೆ. ಸೊ ಎಷ್ಟು ತಿಂಗಳು ಬಿಟ್ಟಿದ್ದೀರಾ ಸರ್ ಇದು? ಎಷ್ಟು 90 ಡೇಸ್ ಆಗಿದೆ ಸರ್ ಕಟಿಂಗ್ ಬಂದು. 90 ಡೇಸ್ ಎಲ್ಲರೂ ಕಟ್ ಮಾಡೋದಿಲ್ಲ? ಎಲ್ಲರೂ ಕಟ್ ಮಾಡೋದಿಲ್ಲ. ಆವಾಗ ಕಡ್ಡಿಗಳು ಗರಿಗಳು ಬುಡದಾಗಿಂದ ಒಂದು 4ರಿಂದ 5 ಅಡಿ ಇದು ಒಣಗುತ್ತಾವ, ಅವಾಗ ನಮಗೆ ಯೋಗ್ಯವಾಗಿರ್ತವೆ ರೈತರು ಕೂಡ ಕಡ್ಡಿಗಳು. ಓಕೆ. 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 ಇದು ಸರಿಸುಮಾರು 25 ಅಡಿ ಎತ್ತರ ಬರುತ್ತದೆ ಸರ್. 25 ಅಡಿ ಎತ್ತರ ಅಂತ ಹೇಳಿದ್ರಲ್ಲ, ಸೊ ಇದು ಗಾಳಿ ಮಳೆಗೆ ಏನು ಪ್ರಾಬ್ಲಮ್ ಆಗಲ್ಲ? ಗಾಳಿ ಮಳೆಗೆ ಪ್ರಾಬ್ಲಮ್ ಆಗುತ್ತೆ, ಕೂಪಿಂಗ್ ಕರೆಕ್ಟಾಗಿ ಮಾಡ್ಕೋಬೇಕಾಗುತ್ತೆ. ಅತಿ ಹೆಚ್ಚು ಗಾಳಿ ಬಂದು ಈ ತರ ಬೀಳೋ ಸಹಜನೂ ಇರುತ್ತೆ. ಹಂಗಾಗಿ ಈಗ ರೈತರು ಏನ್ ದಾಯ ಇಡಬೇಕಾಗುತ್ತೆ? 1 ಎಕರೆಗೆ ಎಷ್ಟು ಕಡ್ಡಿ ಬೇಕಾಗುತ್ತೆ ಸರ್? ಸರಿ, ಇದು ಬಂದ್ಬಿಟ್ಟು ಎಕರೆಗೆ ಒಂದು 8,000 ಬೇಕಾಗುತ್ತೆ. ದಾಯ 4 ಅಡಿ ಇಟ್ಟರೆ ತುಂಬಾ ಅನುಕೂಲ. 4 ಅಡಿ ಇಟ್ಟು ಒಂದು 6,000 ಅಷ್ಟೇ ಬೇಕಾಗುತ್ತೆ ಕಡ್ಡಿ. ಇದು ಈ ಜಂಬೋ ನೇಪಿಯರ್ ಬಂದು ಗಿಡದಿಂದ ಗಿಡಕ್ಕೆ 2 ಅಡಿ, ಲೈನಿಂದ ಲೈನಿಗೆ 4 ಅಡಿ ಇಟ್ಟರು ಅನುಕೂಲ. ಒಂದು 6,000 ಕಡ್ಡಿ ಬೇಕಾಗುತ್ತೆ. ನೋಡಿ ಯಾವ ರೀತಿ ಎತ್ತರವಾಗಿದೆ ಅಂತ. ರೈತರಿಗೆ ನೀರಿಂದು ತುಂಬಾ ಕಡಿಮೆ ಇರುತ್ತೆ ವ್ಯವಸ್ಥೆ, ಸೊ ಅಂತಾರು ಬೆಳಿಬೋದ ನೇಪಿಯರ್? ಹೆಂಗೆ, ಎಷ್ಟು ನೀರು? ಖಂಡಿತ ಬೆಳಿಬೋದು ಸರ್. ತುಂಬಾ ನೀರು ಕಡಿಮೆ ಮಾಡಿ ನಾವು ಈ ತರ ಕೊಟ್ಟಿರೋದು. ಇಲ್ಲಂದ್ರೆ ಈಗ ಇದು 15 ಅಡಿ ಹತ್ರ ಹೋಗೋದು, ಇನ್ನೂ 5 ಅಡಿ ಹತ್ರ ಬರೀ ತೋರಿಸ್ತೀನಿ. ಇದು ಇನ್ನು 5 ಅಡಿ ಹೋಗೋದು ದೊಡ್ಡ ವಿಷಯ ಅಲ್ಲ ನಮಗೆ.
ಈಗಾಗಲೇ ನೋಡಿ, ಈಗ ನಾವು 6 ಅಡಿ ಎತ್ತರ ಇದ್ದೀನಿ, ಎಷ್ಟು ಎತ್ತರ ಹೋಗಿದೆ ಈಗಾಗಲೇ ಇದು. ಹೌದು, ತುಂಬಾ ಸೊ ನಾವು ನೀರು ತುಂಬಾ ಡ್ರೈ ಮಾಡಿಬಿಟ್ಟಿದ್ದೀವಿ. ಈ ಮಳೆಗಾಲ ಬಂದು ನೀರು ಬಂದಿರೋದು ಬಿಟ್ರೆ ನಾವು ನೀರು ಕೊಟ್ಟಿರೋದು ಕಮ್ಮಿ, ಬರೇ ಡ್ರಿಪ್ ಅಲ್ಲಿ. ಓಕೆ, ರೈತರಿಗೆ ನಿಮ್ಮ ಹತ್ರ ಕಡ್ಡಿ ತಗೊಂಡೋದ್ಮೇಲೆ ನೀರು ಯಾವ ರೀತಿ ಕೊಡ್ಬೇಕಾಗುತ್ತೆ, ಗೊಬ್ಬರ ಯಾವ ರೀತಿ ಕೊಡ್ಬೇಕಾಗುತ್ತೆ ಸರ್? ಈಗ ಬೇಸಿಗೆ ಕಾಲದಲ್ಲಿ ಡೇ ಬೈ ಡೇ ಕೊಡ್ಬೇಕಾಗುತ್ತೆ ನಾಟಿ ಆಗೋವರೆಗೂ. ಓಕೆ, ಈ ಮಳೆಗಾಲದಲ್ಲಿ ನಡೆಯುತ್ತೆ. ಬಟ್ ಕಡ್ಡಿ ತಗೊಂಡಾದ್ಮೇಲೆ ಒಂದು ಸರಿ ಸಂಪೂರ್ಣ ಚೆನ್ನಾಗಿ ನೆನಾಕ್ಬಿಟ್ಟು ನಾಟಿ ಮಾಡ್ಕೊಂಡು ಅನುಕೂಲ. ಭೂಮಿ ಚೆನ್ನಾಗಿ ನೆನಾಕ್ಬೇಕು. ಹೌದು. ಆಮೇಲೆ ನೀವು ಕಡ್ಡಿ ನಾಟಿ ಮಾಡಿದ್ಮೇಲೆ ಸೊ ನೆಕ್ಸ್ಟ್ ಎಷ್ಟು ದಿನಕ್ಕೆ ನೀರು ಕೊಡ್ಬೇಕಾಗುತ್ತೆ? ನೆಕ್ಸ್ಟ್ ಒಂದು 2 ಡೇಸ್ ಒಂದ್ಸರಿ ಕೊಟ್ಟು ನಡೀತು. ಬೇಸಿಗೆ ಮಳೆಗಾಲ ಒಂದು 3-4 ದಿನ ಒಂದ್ಸರಿ ಕಡ್ಡಿ ಪ್ಲಾಂಟಿಂಗ್ ಆದ್ರೆ ವಾರಕ್ಕೊಂದ್ಸರಿ ಕೊಟ್ಟರೆ ಸಮಸ್ಯೆ ಇಲ್ಲ. ಸೊ ಚಿಗುರೆಲ್ಲ ಎಷ್ಟು ದಿನ ಕಾಣಿಸ್ಕೊಳ್ಳುತ್ತೆ ಸರ್? ಚಿಗುರೆಲ್ಲ ಒಂದು 7 to 10 days, 15 days ಅಪ್ ಟು. ಸೊ ನೀವು ಎಷ್ಟು ಗ್ಯಾರಂಟಿ ತಗೊಡ್ತೀರಾ ಈಗ? ಮೋರ್ ದೆನ್ 90% ಬರ್ತದೆ ಇದೆ. ಮೋರ್ ದೆನ್ 90% ಕಮ್ಮಿ ಇರಲ್ಲ. ಅದಕ್ಕೆ ನೋಡಿ, ಈಗ ಇಂಡೋನೇಷಿಯನ್ ಸ್ಮಾರ್ಟ್ ನೇಪಿಯರ್ ಆಲ್ರೆಡಿ ಯಾವ ರೀತಿ ಬಂದಿದೆ ಅಂತ ಕಟ್ಟಿಂಗ್ಸ್ ಇವಾಗಲೇ ಇದು ಆಲ್ರೆಡಿ ಬಂದಿದೆ ಈಗ. ಸರ್, ತುಂಬಾ ಹೈಟ್ ಇಲ್ಲ ಮತ್ತೆ ಎಲೆಗಳು ಜಾಸ್ತಿ ಇದೆ, ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್. ಹಂಗೆ ಸರ್, ಇದು ಇಂಡೋನೇಷಿಯನ್ ಸ್ಮಾರ್ಟ್ ನೇಪಿಯರ್ ಅಂತ. ಇದು ಸಂಪೂರ್ಣ ಗರಿಗಳಿಂದ ಕೂಡಿರುವ ಈ ಮೇವು 5 ಆಲ್ರೆಡಿ ಬಂದು ಹೆಚ್ಚಿನ ಮಾತಿದು. ಸೊ ನೋಡ್ತಾ ಇದೆ ಯಾವ ರೀತಿ ಬಂದಿದೆ ಅಂತ. ಆಲ್ರೆಡಿ ಗರಿಗಳು ಆಲ್ರೆಡಿ 2-2.5 ಡ್ರೈ ಆಗ್ತಿದೆ. ಸೊ ಇವಾಗ ಕಡ್ಡಿಗಳನ್ನ ಕೊಡ್ಬೋದು ರೈತರಿಗೆ ಈಗ. ಸರ್, ಇದು ಏನು, ಇದು ಹೈಟ್ ಇಷ್ಟೇ ಬರುತ್ತೆ ಹೆಂಗೆ ಸರ್? ಇದು ಹೈಟ್ ಅಷ್ಟೇ ಸರ್. ಹೈಟ್ ಇಷ್ಟೇ. ಏನ್ ಸರ್ ಇದು ವಿಶೇಷತೆ ಏನು ಸರ್? ಇದು ತುಂಬಾ ಎಲೆಗಳು ನೋಡಿದ್ರೆ ಬರೀ ಎಲೆಗಳೇ ಕಾಣ್ತಾ ಐತೆ, ಇದು ಕಾಂಡನೇ ಕಾಣ್ತಿಲ್ಲ. ಸೊ ಇದು ಯಾವ ಪ್ರಾಣಿಗಳಿಗೆ ಉತ್ತಮವಾದ ಬೆಳೆ ಮೇವು ಅಂತ ಹೇಳ್ತೀರಾ? ಇದು ಬಂದ್ಬಿಟ್ಟು ಕುರಿ ಮೇಕೆಗೆ ರಾಮಬಾಣ ಅಂತ ಹೇಳ್ಬೋದು. ಅಕ್ಸೆ ಚೊಕ್ಚೆ ಬದಲಾಗಿ ಹಾಕೊಂಡ್ರೆ ತುಂಬಾ ಅನುಕೂಲ ರೈತರಿಗೆ. ಯಾಕಂದ್ರೆ ಕುರಿ ಮೇಕೆ ಅದೇ ಸೊಪ್ಪು ಸದೆ ತಿನ್ನೋ ಜಾತಿ. ಸೊ ಅವು ಕಡ್ಡಿ ಇರಬಾರ್ದು. ಕಡ್ಡಿ ಇರಬಾರ್ದು. ಈಗ ಅಕ್ಸೆ ಚೊಕ್ಚೆ ಸೊಪ್ಪು ಹೆಂಗಿರುತ್ತೋ ಈ ನೇಪಿಯರಲ್ಲಿ ಬರೀ ಗರಿಗಳು ಹಾಗೆ. ಸರ್, ಇದಕ್ಕೆ ಏನಾದ್ರು ಗೊಬ್ಬರ ಕೊಟ್ರೆ ಏನ್ ಕೊಡ್ಬೇಕಾಗುತ್ತೆ? ಎಷ್ಟು ತಿಂಗಳಿಗೆ ಒಂದ್ಸರಿ ಕೊಡ್ಬೇಕಾಗುತ್ತೆ? ಸರ್, ಮೊದಲನೇ ಟೈಮ್ ನಾಟಿ ಮಾಡಿದಾಗ ನಾಟಿ ಮಾಡಿ 30 ದಿನ ನಂತರ ಕೊಟ್ರೆ ಸಾಕು. ತದನಂತರ ನಾವು ಪ್ರತಿ ಕಟಾವ್ 2 ಕಟಾವ್ ಒಂದ್ಸರಿ ಕೊಡುಗೆ ಗೊಬ್ಬರ ಕೊಟ್ಟರೆ ನಡೆಯುತ್ತೆ. ಬಟ್ ಪ್ರತಿ ಕಟಾವ್ ಒಂದ್ಸರಿ ಯೂರಿಯಾ ಕೊಟ್ಟರೆ ಸಾಕಾಗುತ್ತೆ. ಓಕೆ, ಬೇಕಾದ್ರೆ ನೀವು ಆಯಾ ನೀರ ಪದ್ಧತಿಯಲ್ಲಿ ಬೇಕಾದ್ರೂ ಮಾಡ್ಬೋದು, ಡ್ರಿಪ್ ಅಲ್ಲಿ ಬೇಕಾದ್ರೂ ಮಾಡ್ಕೋಬಹುದು. ಡ್ರಿಪ್ ಅಲ್ಲಿ ನೀಟ ನೆಂದ್ಕೊಳ್ಳುತ್ತೆ. ಹೌದು. ಓಕೆ. ಸೊ ಆತರ ಮಾಡ್ಕೊಂಡ್ರೆ ತುಂಬಾ ರೈತರಿಗೆ ಅನುಕೂಲ ಆಗುದು ಅಂತ ಹೇಳ್ಬೋದು ನಾವು. ಸರಿಯಾ ಗ್ರಾಸ್ ಅಂತ ಒಂದು 8 ರಿಂದ 10 ಅಡಿ ಬರುತ್ತೆ. ಇದು ಕೂಡ ಇಂಡೋನೇಷಿಯಾ ಸ್ಮಾರ್ಟ್ ನೇಪ್ ಪ್ರಕಾರ ಅತಿ ಹೆಚ್ಚು ಗರಿಗಳಿಂದ ಕೂಡಿರುತ್ತೆ. ನೋಡ್ತಾ ಇರಿ ಯಾವ ರೀತಿ ಬಂದಿದೆ ಅಂತ. ಇದೆಲ್ಲ ಸುಂಕ್ಲೆಸ್ ಮೇವು ಇದು. ನೋಡಿ, ಒಂದು ಕಡ್ಡಿ ಎಷ್ಟಿದೆ? 50, 60, 70 ಬುಡ ಬರ್ತದೆ ನೋಡಿ. ಇದೆಲ್ಲ ಸುಂಕಿ ರಹಿತ ಮೇವುಗಳಿವು. ಇದು ಪ್ರೋಟೀನ್ ಕಂಟೆಂಟ್ ಬಂದು ಅಪ್ ಟು 22% ವರೆಗೂ ಇರುತ್ತಿದ್ದು. ಓಕೆ, ನೋಡಿ, ಕಟಿಂಗ್ಸ್ ಆಲ್ರೆಡಿ ರೆಡಿ ಇದೆ. ಓಕೆ. ಸೊ ಎಲ್ಲ ಗರಿಗಳಿಂದ ಕೂಡಿದೆ ಮೇವು. ಸೊ ನೀವು ಇಲ್ಲಿ ಮಾಡಿರೋ ಪರ್ಪಸ್ ಬಂದ್ಬಿಟ್ಟು ಸೊ ಕಡ್ಡಿನ ರೈತರಿಗೆ ತಲುಪಿಸುವಂತ ಕೆಲಸ ಮಾಡ್ತಿದ್ದೀರಾ. ಹೌದು. ಹಂಗಾಗಿ ನೀವು ಹೆಚ್ಚಿನದಾಗಿ ಬೆಳೆಸಿದ್ದೀರಾ. ಹೌದು ಸರ್. ರೈತರಿಗೆ ನೋಡಿದಾಗ ಏನಂತ ಸ್ವಲ್ಪ ಎಲೆ ಒಣಗಿದೆ, ಸೊ ನೀರು ಬಿಟ್ಟಿಲ್ವೇನೋ ಬೇರೆ ತರ ಅಂತ ಫೀಲ್ ಆಗ್ಬೋದು. ಬಟ್ ಉದ್ದೇಶ ಒಂದೇ, ಕಡ್ಡಿ ಚೆನ್ನಾಗಿ ಬಲಿಬೇಕು. ಬಲ್ತಾಗ ರೈತರಿಗೂ ಕಡ್ಡಿ ಚೆನ್ನಾಗಿ ಹತ್ಕೊಳ್ಳೋದು ನಮ್ಮ ಉದ್ದೇಶ. ಈ ಕಡ್ಡಿ ತರ ಡ್ರೈ ಮಾಡಿದ್ರೆ ಸರ್ ಕಡ್ಡಿಗಳು ಚೆನ್ನಾಗಿ ಬರೋದು. ಕ್ವಾಲಿಟಿ ಡ್ರೈ ಮಾಡಬೇಕು. ಇದು ಡ್ರೈ ಮಾಡಿದ್ರೆ ಕಡ್ಡಿ ಉತ್ತಮವಾಗಿ ಇದು ಬರೋದು ರೈತರಿಗೆ. ಓಕೆ. ಸೊ ಆ ತರ ಮಾಡಿದ್ರೆ ರೈತರು ತುಂಬಾ ಅನುಕೂಲ ಆಗುತ್ತೆ. ಸೊ ಈಗ ರೈತರಿಗೆ ಇಷ್ಟೊಂದು ಬಿಡೋದು ಬೇಕಾಗಿಲ್ಲ ಅನ್ಸುತ್ತಲ್ಲ? ಈಗ ನೋಡಿ, ಇದು 1.5 ಅಡಿ ಇದೆ. ಇನ್ನೊಂದು ಈಗ ಕಟಿಂಗ್ ಮಾಡಿ ಒಂದು 10 days 15 days ಆಗಿದೆ. ಇನ್ನು 15 days 30 daysಗೆಲ್ಲ ನಾವು ಕಟಿಂಗ್ ಮಾಡ್ಬೋದು ಒಂದ್ಸರಿ ಕಟಿಂಗ್ ಮಾಡಿದ್ಮೇಲೆ. ಓಕೆ. ನೋಡಿ, ಯಾವುದೇ ಹೊಟ್ಟೆ ಸುಂಕಿರಲ್ಲ ಸರ್. ನೋಡಿ ಸರ್, ಬೇಕಾದ್ರೆ ನೋಡ್ಬೋದು ಎಲೆಗಳು. ಹೌದು, ಎಷ್ಟು ಇದೆ. ಹೌದು ಸರ್. ಸ್ವಲ್ಪ ನಾವು ಕೈ ಕೊಯ್ಕೊಳ್ಳೋದಾಗ್ಲಿ ಆ ಥರ ಸುಂಕು ಯಾವ ಥರ ಇಲ್ಲ ಸರ್. ಓಕೆ ಸರ್, ಇದಕ್ಕೆ ರೋಗ ಏನಾದರೂ ಬರುತ್ತಾ? ಬಂದರೆ ಅದು ಯಾವ ತೀರ ನಿರ್ವಹಣೆ ಮಾಡಬೇಕಾಗುತ್ತೆ ಸರ್? ನೇಪಿಯರ್ ತಳಿಯಲ್ಲಿ ಯಾವುದೇ ರೀತಿಯ ರೋಗ ಬರೋದಿಲ್ಲ. ಓಕೆ. ಯಾವುದೇ ರೀತಿಯ ಕಡಿಮೆ ಖರ್ಚಲ್ಲಿ ಒಂದು ಸರಿ ನಾಟಿ ಮಾಡ್ಕೊಂಡು ಡೆವಲಪ್ ಮಾಡ್ಕೊಂಡೆ ಲೈಫ್ ಟೈಮ್ ಸರ್. ಇದು ಮೊದಲನೇದು ಬಂದ್ಬಿಟ್ಟು ತೈವಾನ್ ಜಾಯಿಂಟ್ ಕಿಂಗ್ ನೇಪಿಯರ್ ಅಂತ. ಓಕೆ. ಮೊದಲದಾರಿ ನಾಟಿ ಮಾಡಿದ್ವಿ. ನೋಡಿ, ಮೊದಲ ಕಡ್ಡಿ ಹಾಕಿದ್ರೆ ಬರೋದಿಲ್ಲ ಅಂತಾರೆ. ಹೌದು, ಬನ್ನಿ ತೋರಿಸ್ತೀನಿ ಎಷ್ಟು ಬಂದಿದೆ ಅಂತ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21 ಕಡ್ಡಿ ಆಲ್ರೆಡಿ ಇದು ಅಲ್ಲ ಬರ್ತದೆ. ಸೊ ಆಲ್ರೆಡಿ ಕಟಾವ್ ಮಾಡಿದ್ರೆ ಇನ್ನು ನಾಟಿ ಮಾಡಿದ್ರದ ಸರ್? ಇದು ಜಸ್ಟ್ ಸರ್ ನಾಟಿ ಮಾಡಿ ಡೆವಲಪ್ ಮಾಡಿ ಜಸ್ಟ್ 1 ತಿಂಗಳು ಆಗಿರೋದಿನ. ಬರೀ 1 ತಿಂಗಳಿಗೆ? 1 ತಿಂಗಳು ಅಂದ್ರೆ ಟೋಟಲ್ ನಾಟಿ ಮಾಡಿ 60 ದಿನ ಆಗಿದೆ ಈಗ ಇದಕ್ಕೆ. ಇನ್ನೊಂದು 10 days ಕಟಿಂಗ್ ಮಾಡ್ಬೋದು ನಾವು. 10 days ಮಾಡ್ಬೋದು. ಓಕೆ. ಸರ್, ಈಗ 1 ತಿಂಗಳಿಗೆ ಎಷ್ಟು ಅಡಿ ಬೆಳೀತೆ ಸರ್ ಇನ್ನು ಇದು? ಸರ್, ಡೆವಲಪ್ ಮಾಡಿ 1 ತಿಂಗಳಿಗೆ ನೋಡಿ 5 ಅಡಿ ಬಂದಿದೆ ಸರ್. ಇನ್ನೂ ಬರುತ್ತೆ ಸರ್ ಅದು. ನೋಡ್ತಾ ಇದೀವಲ್ಲ, ಚಿಗುರ್ತದಲ್ಲ, ಇನ್ನೂ ಡೆವಲಪ್ ಆಗುದಿವಲ್ಲ. ಓಕೆ. ಹೊಸ ಬೇರೆ ಹೊಡಿತಾನೆ ಇರುತ್ತೆ. ಓಕೆ. ಸೊ ನೀವು ಹೇಳ್ತಾ ಇರೋ ಅದಕ್ಕೆ ನೀವು ಸ್ವಲ್ಪ ಡಿಸ್ಟೆನ್ಸ್ ಆಗಿ ಇಡಬೇಕು ಅಂತ? ಹೌದು. ಈಗ 3 ಅಡಿ ಡಿಸ್ಟೆನ್ಸ್ ಯಾಕೆ ಕೊಡ್ಬೇಕಂತ ಹೇಳ್ತೀವಿ, ಇದೇ ಕಾರಣಕ್ಕೋಸ್ಕರ. ನಾಟಿ ಮಾಡಿ 60 ದಿನ ಆಗಿದೆ ಇದಕ್ಕೆ. ನಾವು ಬುಡ ಕಳೆ ಎಲ್ಲ ತೆಗ್ಸಿ ಗೊಬ್ಬರ ಹಾಕ್ಸಿ ಇದು ಮಾಡಿ ಜಸ್ಟ್ 1 ತಿಂಗಳು ಸರ್ ಆಗಿರೋದು. ಓಕೆ. ಸೊ
ವಾರ್ಷಿಕವಾಗಿ ಈ ತೈವಾನ್ ಜಾಯಿಂಟ್ ಕಿಂಗ್ ಒಂದು 250 ಟನ್ ಬರುತ್ತೆ. 250 ಟನ್. ಹೌದು, ಎಕರೆಗೆ 8,000 ಕಡ್ಡಿ ಬೇಕಾಗುತ್ತೆ. ಕಳೆ ಎಲ್ಲ ಅಂತ ತೆಗಿಬೇಕಂತ ಹೇಳಿದ್ರೆ ಸೊ ನಾವು ಹೆಂಗೆ ಇದು ನಾಟಿ ಮಾಡಿದ್ಮೇಲೆ ವರ್ಷ ಪೂರ್ತಿ ತೆಗಿತಾ ಇರ್ಬೇಕಾ ಯಾವ ರೀತಿ? ಒಂದೇ ಟೈಮ್ ಸರ್, ಒನ್ ಟೈಮ್ ಕಳೆ ತೆಗೆದ್ರೆ ಲೈಫ್ ಟೈಮ್ ಸರ್, ಇನ್ಯಾವುದೇ ಕಾರಣಕ್ಕೂ ಕಳೆ ಬರೋದಿಲ್ಲ. ಮತ್ತೆ ಪದೇ ಪದೇ ಕಳೆ ತೆಗೆಯೋದು ಕಟಾವ್ ಮಾಡಿದಾಗ ಹತ್ರ ಇರೋದಿಲ್ಲ. ಒನ್ ಟೈಮ್ ಕಳೆ ತೆಗ್ಬಿಟ್ಟು ಬುಡಕ್ಕೆ ಈ ತರ ಕೂಪರ್ ಮಾಡ್ಬಿಟ್ರೆ ಇನ್ಯಾವುದೇ ಕಾರಣಕ್ಕೆ ಈ ನೆರಳಲ್ಲಿ ಯಾವುದೇ ರೀತಿಯ ಕಳೆ ಬರೋದಿಲ್ಲ. ಸರ್ ಕೂಪರ್ ಮಾಡೋ ಉದ್ದೇಶ ಏನಕ್ಕೆ ಸರ್? ಕೂಪರ್ ಮಾಡೋ ಉದ್ದೇಶ ಹೆಂಗ್ ಗೊತ್ತಾ, ಅತಿ ಹೆಚ್ಚು ತಂಡೆ ಹೊಡಿಲಿ ಅಂತ ಒಂದು ಉದ್ದೇಶ. ಅವಾಗ ಕಳೆಗಳು ಸಂಪೂರ್ಣ ಕ್ಲಿಯರ್ ಆಗುತ್ತೆ, ಆ ನೆರಳಲ್ಲಿ ಮತ್ತೆ ಕಳೆ ಬರಲ್ಲ ಸರ್. ನೆರಳು ಜಾಸ್ತಿ ಇದ್ದಾಗ ಕಳೆ ಕಮ್ಮಿ ಆಗುತ್ತೆ. ಹೌದು ಸರ್. ರೀಸೆಂಟ್ ಆಗಿ ಕಟಿಂಗ್ ಆಗಿರೋ ಇದು ಕಡ್ಡಿ ನೋಡಿ ಯಾವ ರೀತಿ ನಾವು ಸಂಪೂರ್ಣವಾಗಿ ಉಳುಮೆ ಮಾಡಿ ಯಾವ ರೀತಿ ಕೂಪರ್ ಮಾಡಿದ್ವಿ ಅಂತ. ಹೌದೌದು. ಈ ತರ ಮಾಡಿದ್ರೆ ಅತಿ ಹೆಚ್ಚು ದೀರ್ಘಕಾಲ ಬಾಳಿಕೆ ಬರ್ತದೆ ಈ ಮೇವು. ಸೊ ಒಂದು ವರ್ಷಕ್ಕೆ ಅಂದ್ರೆ ಎಷ್ಟು ಸರಿ ಕಟಾವ್ ಮಾಡ್ಬೋದು ಈ ಸ್ಮಾರ್ಟ್ ನೇಪಿಯರ್? ವರ್ಷಕ್ಕೆ ಕನಿಷ್ಠ 4 ರಿಂದ 5 ಟೈಮ್ ಕಟಾವ್ ಮಾಡ್ಬೋದು ಸರ್. 4 ರಿಂದ 5 ಟೈಮ್. ಅತಿ ಹೆಚ್ಚು ಪ್ರೋಟೀನ್ ಭರಿತ ಅತಿ ಹೆಚ್ಚು ಇಳುವರಿ ಬರುವ ಮೇವುಗಳನ್ನ ಹಾಕೊಂಡಿದ್ವಿ. ಅದರಲ್ಲಿ ಈ ತೈವಾನ್ ಜಾಯಿಂಟ್ ಕಿಂಗ್ ಕೂಡ ಒಂದು ತೋರಿಸ್ತೀನಿ ಬನ್ನಿ. ವಾರ್ಷಿಕ ಸರಿ ಸುಮಾರು 250 ಟನ್ ಕೆಪಾಸಿಟಿ ಇರುತ್ತೆ ಈ ಮೇವಿಗೆ. ಒಂದು ಎಕರೆಗೆ ಈ ಮೇವು ಹಾಕೊಂಡ್ರೆ ನಾವು ಒಂದು 15 ರಿಂದ 20 ಹಸು ಮೇಂಟೈನ್ ಮಾಡ್ಬೋದು. 15 ರಿಂದ 20 ಹಸು. ಕುರಿ ಮೇಕೆರೆ 150 ರಿಂದ 200 ಮೇಂಟೈನ್ ಮಾಡ್ಬೋದು. ಇದರ ಎತ್ತರ ಮಿನಿಮಮ್ 15 ರಿಂದ 20 ಅಡಿ ಬರುತ್ತೆ. ಉಳುಮೆ ಮಾಡಿ ಕೂಪಿಂಗ್ ಮಾಡಿಸ್ತೀವಿ. ಈ ತರ ಕೂಪರ್ ಮಾಡಿಸ್ತಾ ಏನಾಗುತ್ತೆ, ಸ್ಟ್ರೆಂತ್ ಹಿಡಿಯುತ್ತೆ ಬುಡ. ಹೌದೌದೌದೌದು. ಈ ಮಾಡೋ ವಿಶೇಷತೆನೇ ಅದಕ್ಕೆ. ಇದು ಎತ್ತರ ಒಂದು 15-20 ಅಡಿ ಬಂದ್ಕೊಂಡು ಯಾವುದೇ ರೀತಿ ಅಲ್ಗಾಡಲ್ಲ. ಅದೇ ಕರೆಕ್ಟ್. ಅತಿ ಹೆಚ್ಚು ನೀರಿನಿಂದ ಕೂಡಿರುತ್ತೆ ಈ ಮೇವು. ಸುಮ್ಮನೆ ನೋಡಿ ಹೆಂಗಿದೆ ಅಂತ. ಹೌದು. ಸೊ ಕಬ್ ನೋಡ್ದಂಗೆ ಆಗ್ತಾ ಐತಿ ಇದನ್ನ. ಎಲ್ಲ ಕಬ್ ತರ. ಹೌದು. ಒಳ್ಳೆ ನೀರಿನಂಶ ಇದೆ. ಸೊ ವಾರ್ಷಿಕವಾಗಿ 250 ಟನ್ ಬರೋದ್ರಿಂದ ಅತಿ ಹೆಚ್ಚು ಸಿಹಿಯಿಂದ ಕೂಡಿರುತ್ತೆ ಮೇವು. ಕುರಿ ಮೇಕೆ ಹಸುಗಳು ಚಪ್ಪಸ್ಕೊಂಡು ತಿಂತವೆ. ಇದನ್ನ ಹಾಕೊಂಡ್ರೆ 10 ಲೀಟರ್ ಕರಿ ಹಸು ಕೂಡ 12 ಲೀಟರ್ ಹಾಲು ಕರೆಯುತ್ತೆ. ಈ ಟಗರುಗಳು ಏನಂದ್ರೆ ಒಂದು ವಾರ್ಷಿಕ ತಿಂಗಳಿಗೆ ಒಂದು 2 ರಿಂದ 3 ಕೆಜಿ ದಪ್ಪ ಮರಿಗಳು ಕೂಡ 1 ಕೆಜಿ ಎಕ್ಸ್ಟ್ರಾ ಬರುತ್ತೆ. ತುಂಬಾ ಪ್ರೋಟೀನ್ ಆಗಿದೆ ಮೇವು. ತುಂಬಾ ಅನುಕೂಲ. ಅವಾಗ ಒನ್ ಟೈಮ್ ಹಾಕೊಂಡ್ರೆ ಇದು 10 ವರ್ಷ ಬರೋದ್ರಿಂದ ಅವಾಗ ಇದನ್ನ ಸೈಲೇಜ್ ಕೂಡ ನಾವು ಮಾಡ್ಕೋಬಹುದು. ಖಂಡಿತ. ಈಗ ಒನ್ ಟೈಮ್ ಬರುತ್ತೆ ಮೇವು. ಒನ್ ಟೈಮ್ ಕಟಾವಿಗೆ ಒಂದು ಎಕರೆಗೆ 40 ಟನ್ ಬರುತ್ತೆ ಅನ್ಕೊಳ್ಳಿ. 40 ಟನ್ ಬಂದು ಏನ್ ಮಾಡೋಣಪ್ಪ ಮೇವು. ಬೇಕಾದ್ರೆ ನೀವು ಅರ್ಧ ಬಳಸಿ ಅರ್ಧ ಸೈಲೇಜ್ ಕೂಡ ಬಳಸ್ಕೋಬಹುದು. ಆವಾಗ ಮಳೆ ಇಲ್ಲ ಟೈಮಲ್ಲಿ, ಬೇಸಿಗೆ ಟೈಮಲ್ಲಿ ಅದನ್ನ ಬಳಸ್ಕೋಬಹುದು. ಖಂಡಿತ. ಹೌದು. ರೈತರು ತುಂಬಾ ಅನುಕೂಲ. ಸೈಲೇಜ್ ಮಾಡ್ಕೋಬೇಕಂದ್ರೆ ಒಂದು 8 ರಿಂದ 10 ಅಡಿ ಎತ್ತರ ಇದ್ದಾಗ ತುಂಬಾ ಮಾಡ್ಕೊಂಡು ಅನುಕೂಲ. ನೋಡಿ ಈಗ ಇದೊಂದು 6 ಅಡಿ ಇದೆ. ಇದು ಇದೊಂದು 3-4 ಅಡಿ ಇದ್ದಾಗ ಕಡ್ಡಿ ಯಾವಾಗ ಇಲ್ಲಿ ಬಲಿಯುತ್ತೆ ಅನ್ನೋ ಸ್ಟಾರ್ಟ್ ಆಗುತ್ತೋ ಆ ಟೈಮಲ್ಲಿ ನಾವು ಸೈಲೇಜ್ ಮಾಡ್ಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ ರೈತರಿಗೆ. ಅದೇ ತುಂಬಾ ಕಡ್ಡಿನೂ ಬಲಿಬಾರ್ದು. ನೀರಿನ ಮೇಲೆ ಇರಬೇಕು. ನೀರಿನ ಮೇಲೆ ಇದ್ದಾಗಲೇ ಮಾಡ್ಕೊಂಡ್ರೆ ಚೆನ್ನಾಗಿ ಪೌಷ್ಟಿಕವಾಗಿ ಸಾರಾಂಶ ಇರುತ್ತೆ ಚೆನ್ನಾಗಿ. ಹೌದೌದು. ಓಕೆ. ಈಗಾಗಲೇ ತೈವಾನ್ ಜಾಯಿಂಟ್ ಕಿಂಗ್ ನೋಡಿದ. ಇದು ಮುಸ್ಕಿಂಜೋಳ ಕ್ರಾಸ್ ನೇಪಿಯರ್ ಅಂತ. ಓಕೆ. ಸೊ ಇದು ವಾರ್ಷಿಕವಾಗಿ 250 ಟನ್ ಬರುತ್ತೆ. ಸೊ ಸೂಪರ್ ನೇಪಿಯರ್ ಕ್ರಾಸ್ ಬ್ರೀಡ್ ಆಗಿರೋದು ಇದು. ಅವ ನೋಡಿ ಯಾವ ರೀತಿ ನಾವು ಕೂಪರ್ ಮಾಡಿ ಬೆಡ್ಡಿಂಗ್ ಮಾಡಿದ್ವಿ. ಹೌದು. ನೋಡಿ ಎಲ್ಲೂ ಕೂಡ ಕಡ್ಡಿಗಳು ಕಾಣಲ್ಲ, ಬರೇ ಗರಿಗಳು. ನೋಡಿ ಒಂದ್ರ ಬುಡ ಮಿನಿಮಮ್ 40-50 ಮೇಲೆ ಇರ್ತವೆ. ಕೌಂಟ್ ಮಾಡ್ಬೋದು ನೀವೆಲ್ಲ. ಒಂದೇ ಬಿಡುದು. ಇದೆಲ್ಲ ಕೂಡ ಒಂದೇ ಬಿಡುದು. ಎಷ್ಟು ಇದ್ರಾಗ ಇದು ಹೊಡ್ಕೊಂಡಿದೆ. ಹೌದು ಸರ್. ಇದು ಬಂದು ಅಮೆರಿಕ 5G ನೇಪಿಯರ್ ಅಂತ. ಒಂದು ಎಲೆವೆ ಅಂಗೈ ಅಗಲ ಬರುತ್ತೆ. ನೋಡ್ತಾ ಇದ್ರ. ಹೌದು. ನೋಡಿ ಯಾವ ರೀತಿ ಬಂದಿದೆ ಇದು. ಇದ್ರೊಳಗೆ ಯಾವ ರೀತಿ ಸುಂಕಿರೋದಿಲ್ಲ ಈ ಮೇವಿಗೆ. ಹೌದು. ನೋಡಿ ಯಾವ ರೀತಿ ಇದೆ ಅಂತ. ಒಂದು ಗುಮ್ಮೆ ಹಂಗೆ ಬರ್ತಾ ಇದೆ. ಇದು ಹೊಚ್ಚ ಹೊಸ ವೆರೈಟಿ. ಯಾವುದೇ ಕಾರಣಕ್ಕೂ ನೇಪಿಯರ್ ಇದರಲ್ಲಿ ಸುಂಕ್ ಬರೋದಿಲ್ಲ. ಸೊ ಈಗ ಕೊಯ್ಬೇಕಾದ್ರೆ ಮೈ ಕಡಿಯೋದು, ಕೈ ಕೊಯ್ಕೊಳ್ಳೋದು ಇಲ್ಲ, ಆ ಥರ ಇಲ್ಲ. ಅವಾಗ ಇದರ ಎತ್ತರ ಬಂದ್ಬಿಟ್ಟು ಒಂದು 8 ರಿಂದ 10 ಅಡಿ ಎತ್ತರ ಬರುತ್ತೆ. ನೀವು ನೋಡ್ತಾ ಇದ್ದೀವಿ ಈಗಾಗಲೇ ಕಟಿಂಗ್ಸ್ ಬಂದಿದೆ ಆಲ್ರೆಡಿ ನೇಪಿಯರ್ ನಮ್ಮಲ್ಲಿ. ಅನುಕೂಲ ಏನಂದ್ರೆ ಹೊಚ್ಚ ತಳಿಯೋದ್ರಿಂದ ಸ್ವಲ್ಪ ಇಳುವರಿ ಕಮ್ಮಿ ಆದ್ರೂ ಕೂಡ ಇದು ಭವಿಷ್ಯಕ್ಕೆ ರಾಮಬಾಣ ಅಂತ ಹೇಳ್ಬೋದು. ಇನ್ನ ಇದು ಇಂಟ್ರೊಡ್ಯೂಸ್ ಆಗಿ ಜಸ್ಟ್ 1 ಇಯರ್ ಆಗಿದೆ ಈ ನಮ್ಮ ನೆಲಕ್ಕೆ ಅಷ್ಟೇ. ಸೊ ನಮ್ಮ ವಾತಾವರಣಕ್ಕೆ ತುಂಬಾ ಇನ್ನೂ ಒಗ್ಬೇಕಾಗುತ್ತೆ. ಸೊ ಹಂಗಾಗಿ ಅವ ನೇಪಿಯದು ಕೂಡ ಲೈಫ್ ಟೈಮ್. ವಿಶೇಷತೆ ಅಂದ್ರೆ ಸಂಪೂರ್ಣ ಸುಂಕ್ಲೆಸ್ ಅಂತಾನೆ ಹೇಳ್ಬೋದು. ಸೊ ಇದು ಬಂದ್ಬಿಟ್ಟು V1 ಮಲ್ಬೇರಿ ಅಂತ ರೇಷ್ಮೆ ಸಾಕಾಣಿಕೆದಾರರಿಗೆ ಮತ್ತೆ ಕುರಿ ಮೇಕೆ ಸಾಕಾಣಿಕೆದಾರರಿಗೆ ಕೂಡ ಒಂದು 8 ರಿಂದ 10 ಅಡಿ ಬರುತ್ತೆ ಹೈಟು. ಒಂಥರ ಮರ ಮಿಶ್ರಿತ ಆಹಾರ. ಯಾವ ರೀತಿ ಬಂದಿದೆ ಅಂತ ಕಟಿಂಗ್ ಮಾಡಿ ಒಂದು 15 ದಿನ 20 ದಿನ ಆಗಿದೆ. ನೋಡಿ ಯಾವ ರೀತಿ ಅಂಗೈ ಅಗಲ ಇದು ಬರುತ್ತೆ. ಎಲೆ ತುಂಬಾ ಅರ್ಬ ಬರುತ್ತೆ. ನೋಡಿ ಹೆಂಗಿದೆ ಅಂತ. ಹೌದು.
ಸೊ ತುಂಬಾ ದೊಡ್ಡ ಪ್ಲಾಟ್ ಇದೆ ನಮ್ದು ಇದ್ರದ್ದು. ಹಾಂ ಹಾಂ ಇಲ್ಲಿ ಸದ್ಯಕ್ಕೆ ರೈತರು ಬಂದವ್ರಿಗೆ ಕರ್ಕೊಂಡು ಹೋಗಕ್ಕಾಗಲ್ಲ ಅಂತೇಳಿ ಇಂಟೀರಿಯಲ್ ಪ್ಲೇಸ್ ಇರೋದ್ರಿಂದ ಸೊ ಇಲ್ಲಿ ಹಾಕೊಂಡು ಇದು ಮಾಡ್ತಾ ಇದ್ವಿ. ಈಗ ನೀವು ಇದನ್ನ ಕಡ್ಡಿ ಎಲ್ಲ ನೀವೇನು ರೈತರಿಗೆ ನೀವೇನು ಕೊಡ್ತಾ ಇದ್ದೀರಾ, ಮಾರ್ತಾ ಇದ್ದೀರಾ? ಹೌದು ಸೊ ಏನಾದ್ರು ಬೇಕು ಅಂದ್ರೆ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡ್ಬೇಕಾಗತ್ತೆ, ಏನೇನು ಪ್ರೋಸೆಸ್ ಇದೆ ಸರ್? ಸರ್ ನಮ್ ಕಡ್ಡಿಯನ್ನ ಬೇಕನ್ಸಿದ್ರೆ ಬೇಕಾದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ಕಾಲ್ ಮಾಡಿ ಬುಕ್ ಮಾಡ್ಕೋಬಹುದು, ಅಥವಾ ವಾಟ್ಸ್ಆಪ್ ಅಲ್ಲಿ ಹಾಯ್ ಅಂತ ಹಾಕಿದ್ರೆ ಸಂಪೂರ್ಣ ನಮ್ ಕ್ಯಾಟ್ಲಾಗ್ ಲಿಸ್ಟ್ ಬರುತ್ತೆ. ಓಕೆ. ಆ ಲಿಸ್ಟ್ ಯಾವ ಕಡ್ಡಿ ಬೇಕಂದ್ರೆ ನೀವು ನಮ್ಗೆ ಲಿಸ್ಟ್ ಕಳ್ಸಿದ್ರೆ ಆ ಕಡ್ಡಿಗಳನ್ನ ನಾವು ಕಳ್ಸಿಕೊಡ್ತೀವಿ. ಪ್ರೊಸೀಜರ್ ಏನಂದ್ರೆ ನಮಗೆ ಅಡ್ರೆಸ್ ಹಾಕ್ಬೇಕಾಗುತ್ತೆ ನೀವು ಒಂದು. ಎರಡನೇದು ಎಷ್ಟು ಕಡ್ಡಿ ಬೇಕು ಅಂದ್ರೆ ಅಷ್ಟು ಕಡ್ಡಿಯ ಅಮೌಂಟ್ ನಮಗೆ ಪೇ ಮಾಡಿದ ನಂತರವೇ ನಾವು ಕಟಿಂಗ್ ಸ್ಟಾರ್ಟ್ ಮಾಡ್ತೀವಿ. ಓಕೆ. ಯಾವುದೇ ಕಾರಣಕ್ಕೂ ವಿತೌಟ್ ಪೇಮೆಂಟ್ ಯಾವುದೇ ಕಾರಣ ಕಟಿಂಗ್ ಸ್ಟಾರ್ಟ್ ಮಾಡೋದಿಲ್ಲ ನಾವು. ಯಾಕಂದ್ರೆ ಈಗ ರೈತರು ಕೆಲವೊಬ್ರು ಒಂದು ಎಕರೆ ಬೇಕು ಸರ್ 10,000 ಕಡ್ಡಿ ಕೊಡಿ ಅಂತಾರೆ, ಆಮೇಲೆ ಒಂದು ವಾರ ಬಿಟ್ಬಿಟ್ಟು ಸರ್ ಮಳೆ ಜಾಸ್ತಿ ಆಯ್ತು, ಟೀಚ್ ಸುಟ್ಟಾಯ್ತು, ಈ ತರ ಹಲವಾರು ಪ್ರಾಬ್ಲಮ್ ಇರ್ತಾರೆ. ನೀವು ಇಲ್ಲಿ ಕಟ್ ಮಾಡಿರ್ತೀರ ಮತ್ತೆ ಇಲ್ಲಾಂದ್ರೆ ಕಟ್ ಮಾಡಿ ಇಟ್ಟಿರ್ತೀವಿ, ಓಕೆ. ಅವಾಗ ಡ್ರೈ ಆಗಿ ಸ್ಟಾರ್ಟ್ ಆಗುತ್ತೆ, ಓಕೆ. ಮತ್ತೆ ಅದು ಸಮಸ್ಯೆ ಆಗ್ಬಿಡುತ್ತೆ. ಒಂದೇ ಕಾರಣಕ್ಕೋಸ್ಕರ ಪೇಮೆಂಟ್ ಆದ ನಂತರವೇ ನಾವು ಕಡ್ಡಿಗಳನ್ನ ಕೊಡುತ್ತೆ ಸರ್. ಸೊ ಈಗ ಕರ್ನಾಟಕದ ಅದ್ಯಾಂತ ಕೊಡ್ತಾರೆ, ಎಲ್ಲೆಲ್ಲಿ ಕೊಡ್ತೀರಾ ಸರ್ ನೀವು? ಸರ್ ಎಂಟೈರ್ ಇಂಡಿಯಾ ನಮ್ ಕೊರಿಯರ್ ಸರ್ವಿಸ್ KSRTC ಬಸ್ ಮುಖಾಂತರ ಕಳಿಸ್ತೀವಿ, VRL ಮುಖಾಂತರ ಕಳಿಸ್ತೀವಿ, ಓಕೆ. ನವತ ಮುಖಾಂತರ ಕಳಿಸ್ತೀವಿ, DTDC ಬೈ ಪೋಸ್ಟ್ ಮತ್ತೆ ಇಂಡಿಯನ್ ರೈಲ್ವೇಸ್ ಮುಖಾಂತರ ಕಳಿಸ್ತೀವಿ ಸರ್ ನಾವು. ಸೊ ಹೇಳಿದ್ರಿ ನಿಮ್ಮ ಹತ್ರ ಈಗ ಕಡ್ಡಿ ತಗೊಂಡೋಗ್ತಾರೆ, 1,000 ಕಡ್ಡಿ ತಗೊಂಡೋಗ್ತಾರೆ. ಹಾ. ಸೊ ತಗೊಂಡೋದ್ಮೇಲೆ ಯಾವ ರೀತಿ ಪ್ರೋಸೆಸ್ ಇರುತ್ತೆ, ಅವ್ರು ಯಾವ ರೀತಿ ನಾಟಿ ಮಾಡ್ಬೇಕಾಗುತ್ತೆ, ಅದ್ ನೀವೇನಾದ್ರೂ ತಿಳಿಸ್ಕೊಡ್ತೀರಾ ಸರ್? ಅವ್ರಿಗೆ? ಪ್ರತಿಯೊಂದು ಮಾಹಿತಿನೂ ಕೂಡ ರೈತರನ್ನ ವಾಟ್ಸ್ಆಪ್ ಮುಖಾಂತರ ಕಳಿಸ್ಕೊಡ್ತೀವಿ, ಇನ್ಕ್ಲೂಡ್ ವಿಡಿಯೋಸ್ ಕಳಿಸ್ಕೊಡ್ತೀವಿ. ಇದೇ ರೀತಿ ನಾಟಿ ಮಾಡ್ಬೇಕಂತ. ಈ ಗಿಡದಿಂದ ಗಿಡಕ್ಕೆ 1 ಅಡಿ ಉದ್ದ, ಲೈನಿಂದ ಲೈನಿಗೆ 3 ಅಡಿ ಉದ್ದ, ಯಾವುದೇ ಕಡ್ಡಿ ಹಾಕೊಂಡು ಆಲ್ಮೋಸ್ಟ್. ಸೊ ಹಂಗಾಗಿ ನಾವು ಪ್ರತಿಯೊಂದು ಮಾಹಿತಿ ಕೂಡ ರೈತ ಕೊಡ್ತೀವಿ. ಅದಕ್ಕೆ ಕಡ್ಡಿ ತಾಂಡ ನಂತರ ಸಾಫ್ಟ್ ಪೌಡರ್ ಮುಖಾಂತರ ನೀರಲ್ಲಿ ಡಿಪ್ ಮಾಡಿ ನೆನಕ್ಬಿಟ್ಟು ನಾಟಿ ಮಾಡೋದು ತುಂಬಾ ಅತ್ಯುತ್ತಮ. ಅವಾಗ ಪ್ರತಿಯೊಂದು ಕೂಡ ಉಳುಮೆ ಫ್ರೆಶ್ ಆಗಿದೆ, ತುಂಬಾ ಅನುಕೂಲ ರೈತರಿಗೆ. ಅವಾಗ ಮೋರ್ ದನ್ 90-95% ರಿಸಲ್ಟ್ ಬರುತ್ತೆ ರೈತರಿಗೆ. ಓಕೆ. ಇಲ್ಲಿ ಆಸ್ಟ್ರೇಲಿಯನ್ ರೆಡ್ ನೇಪಿಯರ್ ಅಂತ ಒಂದು ತಳಿ ಓಕೆ. ಅತಿ ಹೆಚ್ಚು ಸಿಹಿ ಪದಾರ್ಥದಿಂದ ಕೂಡಿದೆ ಈ ಮೇವು. ಓಕೆ.